ನಮಸ್ಕಾರ. ನನ್ನ ಹೆಸರು ನಮ್ಮ ಹೆಸರು ಕಾಂತರಾಜ್ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಕಿಲಾಡಿ ಕಾಂತ ಅಂದ್ಬಿಟ್ಟು. ಇವತ್ತು ನಾನು ಏನಕ್ಕೆ ಲೈವ್ಗೆ ಬಂದಿದ್ದೀನಿ ಅಂತಂದರೆ, ಇವತ್ತು ಬಂದುಬಿಟ್ಟು ನಾನು ಬೆಂಗಳೂರಿಂದ 54 ಕಿಲೋಮೀಟ್ರ್ ಘಾಟಿ ಸುಬ್ರಹ್ಮಣ್ಯ ಅಂತಿದೆ, ಆ ಟೆಂಪಲ್ಗೆ ಬಂದಿದ್ದೆ. ಆ ಟೆಂಪಲಿಂದ ಆದಮೇಲೆ ಅಲ್ಲಿಂದ ಇಲ್ಲಿ ದೇವ್ರ ಬೆಟ್ಟ ಅಂತ ಒಂದಿದೆ. ಘಾಟಿ ಸುಬ್ರಹ್ಮಣ್ಯದಿಂದ 8 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಇಲ್ಲಿ ದೇವ್ರ ಬೆಟ್ಟ ಅಂದ್ಬಿಟ್ಟು ಬಂದಿರೋದು. ಇಲ್ಲಿ ಮಹಾತ್ಮ ಸ್ವಾಮಿದು 30 ಅಡಿ ವಿಗ್ರಹ ಇದೆ. ನಮ್ಮ ಇಡೀ ವರ್ಲ್ಡಲ್ಲಿ ನಂಬರ್ 1 ಇಲ್ಲೇ ಇರೋದು ಫಸ್ಟು. ಇದ್ರ ಬಗ್ಗೆ ನೀವೇನು ತಿಳ್ಕೊಬೇಕಂತಂದರೆ ಇಲ್ಲಿ ಐನೋರು ಕೂತಿದ್ದಾರೆ, ಅವ್ರನ್ನ ಕೇಳ್ಬೋದು ನಾವು. ನೋಡಿ ಸ್ನೇಹಿತರೆ, ಈಗ ನಾನು ಹೋಗ್ತಾ ಇರೋದು ದೇವ್ರ ಬೆಟ್ಟ, ಶ್ರೀ ವಿಶ್ವ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು. ನೋಡಿ, ನೋಡಿ ಸ್ವಾಮಿ, ಇದೆ 30 ಅಡಿ ಶನಿ ಮಹಾತ್ಮ ಸ್ವಾಮಿ ದೇವ್ರು ಅಂತಂದರೆ ಇದೆ. ಇಲ್ಲಿ ಬಂದವರೆಲ್ಲನೂ ಎಣ್ಣೆ ಅಭಿಷೇಕ ಮಾಡ್ತಾರೆ ಪ್ರತಿಯೊಬ್ಬರೂ. ಸ್ವಾಮಿ ಹೇಳ್ತೀವಿ ನೋಡಿ, ಹಾಂ, ಇದು ಸಾಲಿಗ್ರಾಮ ಶನೇಶ್ವರ ಅಂತ ಇದು ವಿಗ್ರಹ ಸಿಕ್ಕಿರೋದು. ಇಲ್ಲಿದೆಯಲ್ಲ, ಇದು ವಿಗ್ರಹ ಸಿಕ್ಕಿರೋದು ನಮಗೆ. ದೇವಸ್ಥಾನ ಮಾಡಬೇಕು ಅಂತ ಪಾಯ ಹಾಕುವಾಗ ಸಿಕ್ಕಿರೋದು. ಅದಕ್ಕಾಗಿ ನಾವು ಬರುವಂಥ ಭಕ್ತಾದಿಗಳಿಗೆ ಉಚಿತವಾಗಿ ಅಂದರೆ ಫ್ರೀಯಾಗಿ ಅಭಿಷೇಕ ಮಾಡಿಸ್ತೀವಿ. ಒಂದು ಸಂಕಲ್ಪ ಅರ್ಚನೆ ಮಾಡಿಸಿ ಅಭಿಷೇಕ ಆಗುತ್ತೆ. ಅದಾದಮೇಲೆ ಎಳ್ಬತ್ತಿ ಕೊಡ್ತೀವಿ. ಎಳ್ಬತ್ತಿ ತೊಗೊಂಡು 7, 9 ಎಷ್ಟು ಬೇಕಾದ್ರೂ ಪ್ರದಕ್ಷಿಣೆ ಮಾಡ್ಬೋದು. ಮಾಡಿ ಹೋಮದ ಕುಂಡಕ್ಕೆ ಹಾಕ್ತಾರೆ, ಹೋಮ ಆಗುತ್ತೆ. ಒಂದು ಪೂಜೆ ಬುಟ್ಟಿ ತಗೊಂಡು ಕೊಟ್ಟು ಪೂಜೆ ಮಾಡ್ತಾರೆ, ಶನಿ ಶಾಂತಿ ಆಗುತ್ತೆ. ಇದು 12 ವರ್ಷ ಆಯಿತು ದೇವಸ್ಥಾನ. ಈ ದೇವಸ್ಥಾನ ಓಪನ್ ಆಗಿ 12 ವರ್ಷ ಆಗಿದೆ. 2012ರಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ನಾವು ಇಲ್ಲಿ ಭಕ್ತಾದಿಗಳನ್ನ ತುಂಬ ಕೇರ್ ತಗೊಳ್ತೀವಿ. ಇಲ್ಲಿ ನಾವು ವೈಶಾಖ ಮಾಸ ಅಮಾವಾಸ್ಯೆ, ಮೇ, ಜೂನ್ನಲ್ಲಿ ಜಾತ್ರೆ ಮಾಡ್ತೀವಿ. ಸ್ವಾಮಿದು ಹುಟ್ಟಿದಬ್ಬ ಶನಿ ಜಯಂತಿ ಅಂತ ಜಾತ್ರೆ ಆಗುತ್ತೆ. ಮತ್ತು ಶ್ರಾವಣ ಶನಿವಾರಗಳು ವಿಶೇಷ ಇರುತ್ತೆ. 4 ವಾರ 5 ವಾರ ದೇವರಿಗೆ ಅಭಿಷೇಕ, ಅಲಂಕಾರ, ಅನುದಾನ, ಹೋಮ ಎಲ್ಲ ಮಾಡ್ತೀವಿ. ಬನಶಂಕರಿ ತೈರದು ಈ ಕಡೆ ಬನದ ಹುಣ್ಣಿಮೆ ಅಂತ ಚಂಡಿ ಹೋಮ, ಅಭಿಷೇಕ, ಅನುದಾನ ಎಲ್ಲ ಮಾಡ್ತೀವಿ. ನವರಾತ್ರಿಯಲ್ಲಿ 10 ದಿವಸ ಅಮ್ಮನವ್ರಿಗೆ ಅಭಿಷೇಕ, ಅನುದಾನ ಎಲ್ಲ ಇರುತ್ತೆ. ಇದು ದೊಡ್ಡದು ವಿಗ್ರಹ, 30 ಅಡಿ ಶನೇಶ್ವರ ಲೋಹದ ವಿಗ್ರಹ, 9 ಲೋಹದಲ್ಲಿ ಮಾಡಿಸಿರೋದು. ನವಧಾತು ವಿಗ್ರಹ ಅಂತ ದೊಡ್ಡದು 30 ಅಡಿದು. ಕಲ್ಲು ಅಲ್ಲ, ಸಿಮೆಂಟು ಅಲ್ಲ, ಪಂಚಲೋಹ ಅನ್ನೋ ಥರ 9 ಲೋಹದ ವಿಗ್ರಹ. ಕೆಳಗಡೆ ಇರೋದೆಲ್ಲ ಮಧ್ಯದಲ್ಲಿ ಅಲಂಕಾರ ಆಗಿರೋದು. ಅದು ದೊಡ್ಡದು 11 ಅಡಿ ವಿಗ್ರಹ. ಅದು ಕಲ್ಲಿನ ವಿಗ್ರಹ. ಅದಕ್ಕೋಸ್ಕರ ಅದಕ್ಕೆ ಅಭಿಷೇಕ, ಅಲಂಕಾರ ಆಗುತ್ತೆ. ಇದು ಕಾರ್ಯಕ್ರಮ ಇಷ್ಟು ಮಾಡ್ತೀವಿ ನಾವು. ಇಲ್ಲಿ ಭಕ್ತಾದಿಗಳನ್ನ ತುಂಬ ಕೇರ್ ತಗೊಳ್ತೀವಿ. ನೋಡಿ ಸ್ನೇಹಿತರೆ, ಸ್ವಾಮಿಗಳು ಹೇಳ್ದಂಗೆ ಏನೋ ಇಲ್ಲಿ ಎಳ್ಳುಬತ್ತಿ ಇದೆಯಲ್ಲ, ಇದನ್ನು ತಗೊಂಡು 3 ಸಾರಿ ಪ್ರದಕ್ಷಿಣೆ ಮಾಡಿ, ಟೆಂಪಲ್ನ 3 ಸಾರಿ ಪ್ರದಕ್ಷಿಣೆ ಮಾಡಿಬಿಟ್ಟು ನೋಡಿ ತೊಗೊಂಬಂದು ಇಲ್ಲಿ ಹಾಕ್ತಾರೆ. ಅವ್ರು ಏನು ಅಂದ್ಕೊಂಡ್ರೆ ಅದೆಲ್ಲ ಆಗುತ್ತೆ. ನೋಡಿ ಸ್ವಾಮಿ, ಪಕ್ಕದಲ್ಲಿ ಬಂದರೆ ಗಣೇಶ ದೇವಸ್ಥಾನ ಇದೆ, ಪಂಚಮುಖಿ ಗಣೇಶ ದೇವಸ್ಥಾನ ಒಂದಿದೆ. ಆಮೇಲೆ ಈಗ ಇಲ್ಲೊಂದು ಅಮ್ಮನವ್ರ ದೇವಸ್ಥಾನ ಒಂದಿದೆ ನೋಡಿ. ಆಂಜನೇಯನೂ ಇದೆ, ನೋಡ್ಕೊಳ್ಳಿ. ಆಂಜನೇಯ ಇದೆ, ನವಗ್ರಹಗಳಿದೆ. ನೋಡಿ ಸ್ನೇಹಿತರೆ, ಈ ದೇವಸ್ಥಾನ ಮುಂದೆ ಇರೋದು ದೇವ್ರ ಬೆಟ್ಟ ಅಂದ್ಬಿಟ್ಟು, ಅದಕ್ಕೆ ಹೆಸರು. ಇಲ್ಲಿ ಶ್ರೇಷ್ಠ ಇರೋದು ಪ್ರತಿಯೊಬ್ಬರು ನೋಡಿ. ನೀವು ಯಾರನ್ನ ಬೆಂಗಳೂರಿಂದ ಇಲ್ಲಿ ಬಂದರೆ, ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದರೆ ಪ್ರತಿಯೊಬ್ಬರು ಇಲ್ಲಿ ಬಂದು ಭೇಟಿ ಕೊಡಿ. ದೇವ್ರ ಬೆಟ್ಟ ಅಂದ್ಬಿಟ್ಟು ಅಲ್ಲಿಂದ 8 ಕಿಲೋಮೀಟ್ರು. ಪ್ರತಿಯೊಬ್ಬರು ಯಾರು ಬೇಕಾ ಕೇಳಿ, ನೀವು ಹೇಳ್ತಾರೆ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಿಲಾಡಿ ಕಾಂತ ಯೂಟ್ಯೂಬ್ ಚಾನಲ್ಗೆ. ಪ್ಲೀಸ್ ನಿಮ್ಮನ್ನೆಲ್ಲ ಬೇಡ್ಕೊತೀನಿ.